ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಾನುಗೌಡ. ಗೈಸ್, ಹೌ ಆರ್ ಯು ಆಲ್? ಗೈಸ್, ನಾನಿವತ್ತು ಬೇಲೂರಿಗೆ ಹೋಗ್ತಾ ಇದ್ದೀನಿ. ಸೊ ನನ್ನ ಔಟ್ಫಿಟ್ನ ನೋಡೋಣ ಆ್ಯಂಡ್ ನನ್ನ ಮೇಕಪ್, ನನ್ನ ಹೇರ್ ಸ್ಟೈಲ್ ಎಲ್ಲ ನೋಡಿಕೊಂಡು ಸೊ ಬೇಲೂರಿಗೆ ಹೋಗೋಣ ಬನ್ನಿ. ನನ್ನ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ ಕಂಪ್ಲೀಟ್ ಆಯಿತು. ಸೊ ಇವಾಗ ನಾನು ಓಡ್ತಾ ಇದ್ದೀನಿ. ಇಲ್ಲಿಂದ ಹೊರಟಿದ್ದೀವಿ. ಇವನು ಬಂದಿದ್ದಾನೆ. ಇವತ್ತು ಒಂದು ಹೊಸ ಗಾಡೀಲಿ ಹೋಗ್ತಾ ಇದ್ದೀವಿ. ಇವನು ಹೊಸ ಗಾಡಿ ತಗೊಂಡಿದ್ದಾನೆ. ಇದೇ ಗಾಡಿ ತಗೊಂತೀನಿ ಅಂತ ಹೇಳ್ತಿದ್ದು. ಎಷ್ಟು ಕೊಟ್ಟು ಗಾಡಿಗೆ? 170. ಹೊಸದು ಡ್ಯೂಕ್ ಬಿಡಿಸ್ಬೋದಿತ್ತು ಆರಾಮಾಗಿ. 170ರಲ್ಲಿ ಏನು ನನ್ನ ಫೇವ್ರೆಟ್ ಥಿಂಗ್ಸ್ ಅಂದ್ರೆ ಇದೆಲ್ಲ. ನಾನು ತುಂಬಾ ತಿಂತೀನಿ. ನಾನು ಕುರ್ಕುರೆ ಮಾತ್ರ ತಿನ್ನೋದು, ಬಿಸ್ಕೆಟ್ಗಳು ತಿನ್ನಲ್ಲ. ಜ್ಯೂಸು, ಸ್ನ್ಯಾಕ್ಸು ಅಲ್ಲಿ ಹೋಗಿ ಬೇರೆ ಕಡೆ ತಗೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆಫರ್ ಇತ್ತು. ಬನ್ನಿ ಗೈಸ್, ಹೊರಡ್ತಾ ಇದೀವಿ. ಇವಾಗ ಹೋಗ್ಬೇಕಾದ್ರೆ ಆನ್ ದ ವೇ ವಿಡಿಯೋ ಮಾಡ್ತೀವಿ. ಗೈಸ್, ಹತ್ತತ್ರ ಹಳೆಬೀಡು ಹತ್ರ ಬಂದ್ವಿ. ಇಲ್ಲಿ ನೋಡಿ, ನೀರ್ ಹತ್ರ ನಿಂತಿದೀವಿ ಸುಮ್ನೆ. ಬರ್ಬೇಕಾದ್ರೆ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದ್ರಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ನಾವು ಬೇಲೂರ್ಗೆ ಹೋಗೋಣ ಅನ್ಕೊಂಡವ್ರು ಹಳೆಬೀಡಿಗೆ ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ. ಒಂದು ಕೂದಲು ಎಷ್ಟು ಸಾಕದ. ಇಲ್ಲಿಂದ ಹಳೆಬೀಡು ಒಂದು 7 ಕಿಲೋಮೀಟರ್ ಇದೆ. ಹಳೆಬೀಡು ಒಂದು 3-4 ಸರಿ ನೋಡಿದ್ವಿ. 7 ಬ್ಲಾಗ್ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಮಾಡಕ್ಕೆ ಯಾವ್ದಾದ್ರು ಒಂದು ರೀಸನ್ ಬೇಕು ಅಂತ ಹೇಳ್ಬಿಟ್ಟು ಬಂದಿದೀವಿ. ನೋಡೋಣ. ಎಲ್ಲರೂ ನೋಡಿರ್ತೀರೋ ಆಲ್ಮೋಸ್ಟ್. ಆದ್ರೂ ಒಂದ್ಸತಿ ವ್ಲಾಗ್ ಮಾಡೋಣ ಅಂತ ಬಂದಿದ್ವಿ. ಎಲ್ಲರೂ ಸಿರಿಗೆಗೌಡ, ಹಳೆಬೀಡು, ಬೇಲೂರೆಲ್ಲ ಎಲ್ಲರೂ ನೋಡಿರ್ತಾರೆ. ಆಲ್ಮೋಸ್ಟ್ ಇಲ್ಲಿ ಇರೋರೆಲ್ಲ 100% ನೋಡಿರ್ತಾರೆ. ಆದ್ರೂ ಹೆಂಗ್ ಕಾಣಿಸ್ತವನೆ ನೋಡಿ. ವ್ಯೂ ಪಾಯಿಂಟ್ ಮಾತ್ರ ಮಸ್ತಾಗಿದೆ. ಹಳೆಬೀಡು ಇಲ್ಲಿಂದ ಒಂದು 7 ಕಿಲೋಮೀಟರ್ ಇದೆ. ನೀರ್ ಚೆನ್ನಾಗೈತೆ. ಈ ಜೋಡಿಯಕ್ಕೆ ನಾನು ತಳ್ಬಿಡೋಣ ಅನ್ಕೊಂಡಿದ್ದೀನಿ. ಮಸ್ತಾಗಿದೆ. ಇಲ್ಲಿಂದ ಓಡ್ತೀವಿ. ಮತ್ತೆ ಅಲ್ಲೊಂದು ಹೋಗೊಂದು ಅರ್ಧ ಗಂಟೆ ಆರಾಮಾಗಿ ಕುತ್ಕೋಬೋದಲ್ಲಿ. ಹಳೆಬೀಡಲ್ಲಿ ಕೂರಕ್ಕೆ ತುಂಬಾ ಚೆನ್ನಾಗಿದೆ. ಬೇಲೂರಲ್ಲಿ ಪ್ಲೇಸ್ ಇಲ್ಲ. ಆದ್ರೂ ನಾವು ಬೇಲೂರ್ಗೆ ಹೋಗೋಣ ಅನ್ಕೊಂಡವ್ರು ಹಳೆಬೀಡಿಗೆ ಹೋಗ್ತಾ ಇದೀವಿ. ಹಳೆಬೀಡಿಗೆ ಹೋಗಿ ಒಳಗೆ ಹೆಂಗಿದೆ ಅಂತ ತೋರಿಸಿ ಹೋಗೋಣ. ಬನ್ನಿ, ಅಲ್ಲಿಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಇಲ್ಲೇ ಒಂದು ದೇವಸ್ಥಾನ ಹತ್ರ ಬಂದಿದ್ದು. ನಾವು ಹಳೆಬೀಡು ಇನ್ನೂ ಬೇಗ ಸಿಗುತ್ತೆ ಅಂತ ಅನ್ಕೊಂಡ್ವಿ. ಇನ್ನೂ ದೂರ ಇದೆ ಸ್ವಲ್ಪ. ನಾವಿಲ್ಲಿ ಯಾವುದೋ ದೇವಸ್ಥಾನ ಸಿಕ್ತು, ಕುತ್ಕೊಂಡು ಚಿಪ್ಸು ಮತ್ತೆ ಇದೇ ದೇವಸ್ಥಾನ. ನಾನು ಇದೇನೋ ತಗೊಬಂದಾನೆ. ಇನ್ನೀಗ ಸಖತ್ ಇಷ್ಟ ಅಂತ ಇದು ಬೇಲ್ಪುರಿ. ಚಿಕ್ಕ ಮಕ್ಳು ಈ ಥರ ಎಲ್ಲ ತಿನ್ನಲ್ಲ. ಅದ್ರ ಪ್ಯಾಕಿಂಗ್ ನೋಡೇ ನಾವು ನೋಡಿ, ಇದೆಲ್ಲ ಬೇಕಾ, ತಿನ್ಬೇಕಾ? ಆರೋಗ್ಯ ಹಾಳಾಗುತ್ತೆ. ಇದನ್ನೆಲ್ಲ ತಿನ್ನಕ್ ಹೋಗ್ಬಾರ್ದು. ಬರೀ ಚಿಪ್ಸ್ ಮಾತ್ರ ತಿನ್ಬೇಕು. ಚಿಪ್ಸ್ ತಿನ್ಬೇಕಂತೆ, ನೆನ್ಪಿಟ್ಕೊಳ್ಳಿ ಗೈಸ್. ನಾನು ತಿನ್ನೋ ಚಿಪ್ಸ್ ಮಾತ್ರ. ನಂಗೆ ಬಿಸ್ಕೆಟ್, ಚಾಕ್ಲೇಟ್ ಎಲ್ಲ ತಿನ್ಬೇಕು. ಬೇಲ್ಪುರಿ ಇದೊಂದು ಟೇಸ್ಟ್ ಮಾಡಿ. ಅದ್ರ ಹೆಸರು ಏನಂತ ಹೇಳ್ತೀನಿ ಲಾಸ್ಟಿಗೆ. ಹಂಗೆ ರೀ. ಬೇಸಿಗೆ ನಿಂಗೆ ತಿನ್ನಕ್ ಚಂದ ತಾನೆ. ಇದಕ್ಕೆ ಚಟ್ನಿ ಎಲ್ಲ, ಸ್ವೀಟ್ ಚಟ್ನಿ ಎಲ್ಲ ಹಾಕೊಂಡು ತಿಂತೇನೆ ನಾನು. ಬಿಕರ್ಜಿ ಮೊಬಿಲ್ ಬೇಲ್ ಚೌಪತಿ ಬೇಲ್ಪುರಿ ಅಂತ ಇದೆ. ಮಸ್ತಾಗಿದೆ. ತಿನ್ನಕ್ಕಂತೂ ಮಸ್ತಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಹೇಳ್ತವನೆ ಅಂತ ಟ್ರೈ ಮಾಡಿ ನೀವುಗಳು. ಇಲ್ಲಿ ನೋಡಿದ್ದೇನೋ ಸಾಸ್ ಹಾಕೊಂಡು ತಿಂತೀನಿ ಇದ್ರೊಳಗೆ. ಇದು ಸ್ವೀಟ್ ಐತಪ್ಪ. ನನಗೆ ಸ್ವೀಟ್ಗೂ ಆಗ್ಬರಲ್ಲ. ಒಬ್ಬನೇ ತಿನ್ನೋದು. ನೋಡಿ ಹೆಂಗೆ ಕಾಣ್ತದೆ. ರೆಡಿ ಮಾಡ್ಕೊಡ್ತಿರೋದು ನಿನಗೆ ತಿನ್ಲಿ. ಚೆನ್ನಾಗಿದೆ. ನೋಡ್ತಾ ಇದ್ರೆ ಬಾಯಲ್ಲಿ ರುಚಿ ಬರ್ತಾ ಇದೆ. ಅಂತದ್ರಲ್ಲಿ 12 ಗಂಟೆಗೆ ರೆಡಿ ಆಗಿರು ಹೋಗೋಣ ಅಂದನು. 12 ಗಂಟೆಗೆ ಫೋನ್ ಮಾಡಿದ್ರೆ ನಾನು ಇನ್ನೂ ಸ್ನಾನ ಮಾಡಿಲ್ಲ ಅಂತ ಸುಳ್ಳು ಬೇರೆ ಹೇಳ್ತಾನೆ ನನ್ನ ಹತ್ರ. ಸರಿ ತಡೀರಿ, ಸ್ವಲ್ಪ ತಿಂದ್ಬಿಟ್ಟು ಮತ್ತೆ ಹಳೆಬೀಡಲ್ಲಿ ಸಿಗೋಣ. ಅಂತೂ ಇಂತೂ ಎಲ್ಲ ತಿಂದು ಮುಗಿಸಿದಾಯ್ತು. ಇವಾಗ ಏನಿದ್ರು ಹಳೆಬೀಡಿಗೆ ಹೋಗಿ ಏನ್ ಮಾಡ್ತೀನಿ, ಅಲ್ಲಿ ವಿಡಿಯೋ ಮಾಡಿ ಆಮೇಲೆ ಅರ್ಧ ಗಂಟೆ ಕುತ್ಕೊಂಡು. ಅರ್ಧ ಗಂಟೆ ಮಾತ್ರ ಕುತ್ಕೋತೇವೆ. ಅದ್ರ ಮೇಲೆ 1 ನಿಮಿಷನೂ ಕುತ್ಕೊಳ್ಳಲ್ಲ. ಅಷ್ಟೇ. ಕುತ್ಕೊಂಡು ಆಮೇಲೆ ಮನೆ ಹೊರಡೋದೆ. ಸ್ವಲ್ಪ ಚಿಪ್ಸ್ ತಿನ್ಕೊಂಡು ಇನ್ನೆಲ್ಲಿಗೆ ಹೋಗೋದು. ನನಗೆ ಮನೆಗೆ ಹೋಗೋಕೆ ನೋಡಿರಲ್ಲ. ನಾನು ನಿಜ ಮನೇಲಿದ್ದರೆ ಹುಚ್ಚಿದಾರ ಆಡಂಗಾಗ. ನನಗೆ ತುಂಬ ಬೋರ್ ಆಗಿತ್ತು. ನನಗೆ ಆಚೆ ಸುತ್ತಾಡೋದು ಇಷ್ಟ. ಮತ್ತು ನಾಳೆ ಕೆಲ್ಸಕ್ಕೆ ಹೋಗ್ಬೇಕು, ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು. ಗಾಡಿ ಬರೀ 50. CM ಇನ್ ಕೆಲಸ. CM ಚೇರ್ಗೆ ಹೋಗಿ ಕುತ್ಕೊಳ್ಳೋ ಕೆಲಸ ಅಲ್ವಾ. ಅದಕ್ಕೆ ತುಂಬ ರೆಸ್ಟ್ ಮಾಡಬೇಕು.
ಹತ್ರ ಬನ್ನಿ ಫೈನಲಿ ಬನ್ನಿ ಸುತ್ತ ಎಲ್ಲ ನೋಡ್ಕೊಂಡು ಆಮೇಲೆ ದೇವಸ್ಥಾನದ ಒಳಗೆ ನೋಡಿ ಇಲ್ಲಿ ಸುತ್ತ ಎಷ್ಟೊಂದು ಜನ ಕೂತಿದ್ದಾರೆ. ಇವತ್ತು ಹೆವಿ ರಜಾ ಅಲ್ವಾ ಅಂತ ಟೂರಿಸ್ಟ್ಗಳು ಜಾಸ್ತಿ ಇದ್ದಾರೆ ಅನ್ಸುತ್ತೆ. ಆಚೆ ಪಾರ್ಕಿಂಗಲ್ಲೂ ಜಾಸ್ತಿ ಜನ ಇದ್ರು. ಬರೀ ಕಾರು ಬೈಕು ಅದೇ ಜಾಸ್ತಿ. ನಾನೇ ಇಲ್ಲಿ ಫಸ್ಟ್ ಮೆನ್ಷನ್ ಅನ್ಸುತ್ತೆ ನನ್ನ ಬ್ಯಾಗ್ ತಂದಿರೋದು. ನಾವು ಮಳೆ ಬರ್ತೇನೋ ಅಂತ ರೈನ್ ಕೋಟ್ ಎಲ್ಲ ಎತ್ಕೊಂಡು ಬಂದ್ವಿ. ಸುಮ್ಮನೆ ಮಳೆ ಬಂದರೆ ಕಷ್ಟ ಹೋಗ್ತೀವಿ. ಬನ್ನಿ ಹಂಗೆ ಒಳಗೆ ಹೋಗ್ಬಿಟ್ಟು ಒಳಗೆ ತೋರಿಸ್ತೀನಿ. ಇದೇ ಎಂಟ್ರೆನ್ಸು. ಇದೇ ಎಂಟ್ರೆನ್ಸು ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಸುತ್ತ ತೋರಿಸ್ಕೊಂಡು ಇಲ್ಲಿ ಕಲ್ಲಲ್ಲೇ ಮಾಡಿರೋದಂತ ನಿಜವಾಗ್ಲೂ ಇದೆಲ್ಲ ಮುಂದಿನ ಜನ್ರೇಷನಿಗೆ ಇರುತ್ತೋ ಅಲ್ವೋ, ಎಲ್ಲರೂ ಉಳಿಸ್ತಾರೋ ಅಲ್ವೋ ಇದನ್ನೆಲ್ಲ. ಇಲ್ಲಿ ಒಂದೊಂದು ಚಿತ್ರನೂ ಒಂದೊಂದು ಡಿಸೈನ್ ಕಥೆನ ಡಿಸೈನ್ ಅಲ್ಲ ಇದು ಇದೇನೇನೋ ಗೊತ್ತಿಲ್ಲ ನನಗೂ ಕರೆಕ್ಟಾಗಿ. ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಇಲ್ಲಿ ಒಂದೊಂದು ಇವಾಗಿನ ಕಾಲದಲ್ಲಿ ಯಾರು ಈ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬರೀ ಕಲ್ಲಲ್ಲೇ ಪೂರ್ತಿ ದೇವಸ್ಥಾನ ಮಾಡೋದಕ್ಕೆ ಈಗಿನ ಕಾಲದಲ್ಲಿ ತುಂಬ ಕಷ್ಟ. ಬೇಲೂರು ಹಳೆಬೀಡು ಅಂದರೆ ಬರೀ ಇದು ಶಿಲ್ಪಕಲೆಯಿಂದನೇ ಜಾಸ್ತಿ ಫೇಮಸ್ ಆಗಿರೋದು. ಹಾಂ ಒಂದೊಂದು ಫಿನಿಶಿಂಗು ಒಂದೊಂದು ಕಲೆನ ಇದು ಮಾಡುತ್ತೆ. ನೋಡಿ ಇಲ್ಲಿ ಯಾರು ಇವಾಗಿನ ಕಾಲದಲ್ಲಿ ಈ ಥರ ಎಲ್ಲ ನೀಟಾಗಿ ಇದು ಮಾಡೋರು ಇರ್ತಾರೆ. ಇವಾಗಿನ ಕಾಲದಲ್ಲಿ ಒಂದು ಮೂರ್ತಿ ಕೆತ್ತಬೇಕು ಅಂದ್ರೆ ಎಷ್ಟೋ ಒಂದು ತಿಂಗಳ ತಗೊತಾರೆ. ಬಟ್ ಇದು ನಾವು ಒಂದು ರಾತ್ರಿ ಒಂದು ದಿನದಲ್ಲಿ ಇದು ಮಾಡಿದ್ದೀವಿ. ಇದು ಅಷ್ಟೇ. ಈ ಪಿಕ್ಚರ್ಗಳೆಲ್ಲ ಒಂದೊಂದು ಇತಿಹಾಸನ ಹೇಳುತ್ತೆ. ಅದು ಏನು ಅಂತ ಗೊತ್ತಿಲ್ಲ. ನಾವು ಈ ಸತಿ ಬೇಲೂರು ಹಳೆಬೀಡು ಎರಡನ್ನೂ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಗಾಡಿ ಚಾರ್ಜ್ ಇಲ್ಲ. ಸೊ ಹಳೆಬೀಡನ್ನ ಒಂದನ್ನ ಕಂಪ್ಲೀಟ್ ಮಾಡ್ಕೊಂಡೋಗಿ ನೆಕ್ಸ್ಟ್ ಟೈಮ್ ಬೇಲೂರಿಗೆ ಹೋಗೋಣ. ಫೋಟೋಶೂಟ್ಗಳೆಲ್ಲ ಮಸ್ತಾಗಿದೆ ಪ್ಲೇಸು. ಇದು ಗೋಪುರ ಥರ ಕಾಣಿಸುತ್ತೆ, ಆದರೆ ನೀವು ಕರೆಕ್ಟಾಗಿ ನೋಡಿದ್ರೆ ಎಲ್ಲ ಕಲೆಗಳು ಕೆತ್ತಿರೋದು. ಒಂದು ಕಲ್ಲಲ್ಲಿ ಇಟ್ಕೊಂಡು ಕೆತ್ತಿ ಹಿಂಗೆ ಮಾಡಿರೋದು. ನಿಜವಾಗ್ಲೂ ಡ್ರಾಯಿಂಗಲ್ಲೂ ಕೂಡ ಇಷ್ಟು ನೀಟಾಗಿ ಮಾಡೋಕ್ಕಾಗಲ್ಲ. ಅಷ್ಟು ನೀಟಾಗಿ ಕಲ್ಲಲ್ಲಿ ಕೆತ್ತಿದ್ದಾರೆ. ತುಂಬ ಜನ ಹೇಳ್ತಾರೆ ಒಂದು ಡೈಲಿ ಮಾಡಿರೋದು ಬೇಲೂರು ಹಳೆಬೀಡು ಅಂತ. ನಂಗೆ ನಿಜ ಗೊತ್ತಿಲ್ಲ, ಬಟ್ ಮಾಡಿರ್ಬೋದು, ಹೇಳೋಕ್ಕಾಗಲ್ಲ. ಇಲ್ಲ ಹಿಸ್ಟ್ರಿನೇ ಇರೋದು ಒಂದು ದಿನದಲ್ಲಿ ಇವೆಲ್ಲ ಕೆತ್ತನೆ ಮಾಡಿರೋದು ಅಂತ. ಕಲ್ಲಲ್ಲಿ ಯಾರು ಒಂದಿನ ನೋಡಿ ಗಣಪತಿಯಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಕರೆಕ್ಟಾಗಿ ವಿಡಿಯೋದಲ್ಲಿ. ಎಲ್ಲ ದೇವ್ರುಗಳಿಂದು ಕೆತ್ತನೆ ಮಾಡಿದ್ದಾರೆ ಇಲ್ಲಿ. ಯಾವಾಗಲೂ ಟೆಂಪಲ್ಗೆ ಹೋಗೋದಂದರೆ ನಮಗೆ ಎಲ್ಲ ಟೆಂಪಲ್ನು ಸುತ್ತಬೇಕು ಅಂತ ತುಂಬ ಇಷ್ಟ. ಯಾಕೆಂದರೆ ಬೇರೆ ಕಡೆ ಹೋಗಿ ಈಗ ಸುಮ್ಮನೆ ಮಜಾ ಮಾಡೋಣ ಎಲ್ಲರೂ ತೋರಿಸಿರ್ತಾರೆ. ಆಲ್ಮೋಸ್ಟ್ ಟೆಂಪಲ್ಗೆ ಎಲ್ಲರೂ ಹೋಗೋದು ಕಮ್ಮಿ. ಸೊ ನಾವು ಅದಕ್ಕೋಸ್ಕರನೇ ಟೆಂಪಲ್ಗಳಿಗೆ ಹೋಗೋದು. ನಮಗೆ ಅಷ್ಟಾಗಿ ಆಚೆ ಎಲ್ಲ ಹೋಗೋಕ್ಕೆ ಇಷ್ಟ ಆಗಲ್ಲ. ಎಲ್ಲಿ ಆಚೆ ಹೋದರೆ ಒಂದು ಪ್ಲೇಸ್ ಅಥವಾ ಅಲ್ಲಿ ಆಲ್ಟಾಗಿ ಎಲ್ಲ ತೋರಿಸ್ಬೇಕಾಗುತ್ತೆ. ಅದೇ ಕಾರಣಕ್ಕೆ ನಾವು ಟೆಂಪಲ್ಗೆ ಬನ್ನಿ. ಆದರೂ ನಮ್ಮಿಬ್ಬರಿಗೆ ವಿಡಿಯೋ ಮಾಡೋಕ್ಕೆ ಪಬ್ಲಿಕ್ಕಲ್ಲಿ ಹೆವಿ ನಾಚಿಕೆ ಆಗ್ತಿದೆ. ನಾವು ಯಾವಾಗಲೂ ಈ ಥರ ಪಬ್ಲಿಕಲ್ಲಿ ವಿಡಿಯೋ ಮಾಡಿಲ್ಲ. ಆದರೂ ಹೆವಿ ಕಷ್ಟ ಗುರು. ಬ್ಲಾಗ್ ಮಾಡ್ತಾರಲ್ಲ, ನಿಜವಾಗ್ಲೂ ಮೆಚ್ಕೋಬೇಕು ಅವ್ರನ್ನೆಲ್ಲ. ಯಾಕೆಂದರೆ ಇನ್ನೊಬ್ರು ಮುಂದೆ ಮನ್ಸು ಬಿಚ್ಚಿ ಎಲ್ಲನೂ ಮಾತಾಡೋದು ತುಂಬ ಕಷ್ಟ. ಎಲ್ಲರೂ ಏನು ಅನ್ಕೋತಾರೋ ಏನು ಅಂತ ಅನ್ಕೋತಾರೆ. ತುಂಬಾ ಕಷ್ಟ ಇದೆ ಬ್ಲಾಗ್ ಮಾಡೋದು. ಬ್ಲಾಗರ್ಸ್ ನಿಜ ಗ್ರೇಟ್ ಆಗೋದು. ನೋಡಿ ಇಲ್ಲಿ ಯಾರು ಮನುಷ್ಯರು ಯಾರು ಕಾಣಿಸ್ಕೊಂಡ್ರು ಅಂದರೆ ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಅಷ್ಟು ನಾಚಿಕೆ ಆಗ್ತಿದೆ. ಇನ್ನು ಒಳಗೆಲ್ಲ ನೋಡಿಲ್ಲ. ನಮಗಿಲ್ಲಿ ಸುತ್ತ ಈ ಬೇಲೂರಲ್ಲಿ ಈ ಥರ ಕುತ್ಕೊಳ್ಳೋಕ್ಕೆಲ್ಲ ಸುತ್ತ ಪ್ಲೇಸ್ ಇಲ್ಲ. ಬಟ್ ಹಳೆಬೀಡಲ್ಲಿ ತುಂಬ ಚೆನ್ನಾಗಿದೆ. ನಾವಿದು ಒಂದು 3 to 4 ಟೈಮ್ಸ್ ಬಂದಿದ್ದೀವಿ ನನ್ನದು. ಬಟ್ ಆದರೂ ಒಂದು ವ್ಲಾಗ್ ಮಾಡಿ ತೋರಿಸೋಣ ಅಂತ ಬಂದಿದೆ. ಆದರೂ ಹೆವಿ ಕಷ್ಟ ಇದೆ ಗೈಸ್. ಎಲ್ಲರ ಮುಂದೆ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗಬೇಕು ಅಂದರೆ ಎಲ್ಲರೂ ವಯಸ್ಸಾದವ್ರು ಇವ್ರು ಏನಪ್ಪ ಹಿಂಗೆ ಎಲ್ಲ ಕಡೆ ಬಂದ ಕಡೆ ಎಲ್ಲ ಈ ಮಕ್ಕಳು ವಿಡಿಯೋ ಇಟ್ಕೊತಾರೆ. ಅದು ನಿಜ. ಎಷ್ಟು ದೊಡ್ಡ ಬಸವಣ್ಣ ಇದೆ. ಒಂದು ನಿಮಿಷ ಹಂಗೆ
ದೊಡ್ಡ ಬಸವಣ್ಣ ಇದೆ, ಅದನ್ನು ಪೂರ್ತಿ ಕಲ್ಲೆಲ್ಲ ಕೆತ್ತಿರೋದು. ಕ್ಲಿಯರ್ ಆಗಿ ತೋರಿಸ್ತೀನಿ ತಡ್ರಿ ಹೆಂಗೆ.